ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಎಷ್ಟೋ ದಂಪತಿಗಳು ಒಂದೇ ಮನೆಯಲ್ಲಿರ್ತಾರೆ, ಆದರೆ ಆ ಒಂದೇ ಮನೆಯಲ್ಲಿದ್ದರೂ ಶತ್ರುಗಳಂತೆ ಇರ್ತಾರೆ. ಗಂಡ ಹೆಂಡತಿ ಮಾತ್ರವಲ್ಲ, ತಂದೆ ತಾಯಿ ಮಕ್ಕಳು ಕೂಡ. ತಂದೆ ಮಗ ಮಧ್ಯೆ ಮಾತುಕತೆ ಇಲ್ಲ, ತಂದೆ ಮಗಳ ಜೊತೆ ಒಂದು ಅಕ್ಷರ ಕೂಡ ಮಾತಾಡದೆ ಎಷ್ಟೋ ಕಡೆ ಇರ್ತಾರೆ. ಇದೆಲ್ಲವೂ ಹಿಂದಿನ ಜನ್ಮದ ಕರ್ಮದ ಫಲ ಅಲ್ಲ, ಈ ಜನ್ಮದಲ್ಲೇ ಹಿಂದೆ ಮಾಡಿದ ಕರ್ಮಫಲ. ನಾನು ಎಷ್ಟೋ ನೋಡಿದ್ದೇನೆ, ಕೇಳಿದ್ದೇನೆ ಕೂಡ. ಹಾಗಾಗಿ ನಮಗೆ ಗೊತ್ತಿಲ್ಲದು ಇನ್ನೂ ಎಷ್ಟಿವೆಯೋ ಏನೋ, ಯಾವ್ಯಾವ ರೀತಿ ಇದೆಯೋ ಈಶ್ವರನೇ ಬಲ್ಲ. ಕೆಲವರು ಬೇರೆ ಮನೆಯಲ್ಲೇ ಇರ್ತಾರೆ, ಕಾರಣಗಳು ಹಲವಾರು ಹೇಳ್ತಾರೆ. ಟಿಪ್ಪು ಸುಲ್ತಾನರ ಸಮ್ಮರ್ ಪ್ಯಾಲೇಸ್ ಥರ ಹೋಗಿ ಇರ್ತಾರೆ. ಮಕ್ಕಳ ಓದು, ಮೊಮ್ಮಕ್ಕಳ ಬಾಣಂತನ, ಮಗನ ಕೆಲಸ ಅಂತ ಸಪ್ರೇಟಾಗೇ ಇರ್ತಾರೆ. ನೆಪಗಳು ಏನೇ ಹೇಳಿಕೊಂಡ್ರೂ ಗಂಡಸರ ಪಾಡು ಅವರಿಗೆ ಗೊತ್ತು. ಒಳ್ಳೆ ವಯಸ್ಸಲ್ಲಿ ಸಂಗಾತಿಯ ಅವಶ್ಯಕತೆಗಿಂತ ಇಳಿ ವಯಸ್ಸಿನಲ್ಲೇ ಹೆಚ್ಚು ಬೇಕಾಗಿರುತ್ತದೆ. ಮಾಡೋದೆಲ್ಲ ಮಾಡಿ ಕರ್ಮ ಅನುಭವಿಸ್ತಾರ ಹೇಳೋಕ್ಕಾಗಲ್ಲ. ಆದರೆ ಯಾವಾಗಲೂ ಸರಿಯಾದ್ದನ್ನೇ ಮಾಡಿದರೆ, ನ್ಯಾಯವಾಗಿದ್ದರೆ ಪಶ್ಚಾತ್ತಾಪದ ಬೇಗೆಯಲ್ಲಿ ಬೇಯೋದು ಬೇಡ. ಒಳ್ಳೆ ವಯಸ್ಸಿನಲ್ಲಿ ಯೌವನದಲ್ಲಿ ಫ್ರೆಂಡ್ಸು ಅಥವಾ ಮನೆಯಲ್ಲಿರೋರೇ ಜಾಸ್ತಿ ಹಚ್ಕೊಂಡು ಬಿಟ್ಟರೆ ಮುಂದೆ ವಯಸ್ಸಾದಾಗ ಇದೇ ಗತಿ ಬರ್ಬೋದು. ಹೆಂಡ್ತಿಯರು ರಿವೆಂಜ್ ತಗೊಳ್ತಾರೆ. ಇದೆಲ್ಲ ನೋಡಿ ಇಂಥವರ ಮಕ್ಕಳು ಕೂಡ ಮದುವೆನೇ ಬೇಡ ಅನ್ನೋದು. ಹಾಗಂತ ಎಲ್ಲ ಸಂಬಂಧ ಬಿಟ್ಟು ಹೆಂಡ್ತಿ ಜೊತೆ ಮಾತ್ರ ಇರಬೇಕು ಅಂತ ಅಲ್ಲ. ನಿಜ ಗಂಡಸರೇ, ಸಾಮಾನ್ಯ ದುಡಿಯೋರು ನೀವೇ, ಎಲ್ಲ ಖರ್ಚುಗಳನ್ನು ನಿಭಾಯಿಸೋರು ನೀವೇ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ನೀವೇ ಎಲ್ಲ, ನಿಮ್ಮದೇ ಎಲ್ಲ. ಹಾಗಂತ ಇದೊಂದನ್ನೇ ಇಟ್ಕೊಂಡು ಏನು ಮಾಡಿದರೂ ನಡೆಯುತ್ತೆ ಅಂದರೆ ಆಗುತ್ತಾ? ಯೋಚನೆ ಮಾಡಿ. ಎಲ್ಲ ನೋಡಿ ಸಾಕಾಗಿ ಕೆಲವರು ಬಿಟ್ಟು ಹೋಗುವ ಸಾಧ್ಯತೆ ಕೂಡ ಇದೆ. ಕೆಲವರು ಜೀವನೇ ಬಿಡ್ತಾರೆ. ನಂತರ ಒಂಟಿ ಪಿಶಾಚಿಯಂತೆ ಬದುಕು. ಅಡಿಕೆ ಮಾಡಲು ಗೊತ್ತಿದ್ದರೆ ಹೇಗೋ ಬದುಕಬಹುದು, ಆದರೂ ಎಲ್ಲೋ ಒಂದು ಕಡೆ ಅಳ್ತಾ ಇರ್ತಾರೆ. ಒಬ್ಬರೇ ಇದ್ದರೆ ಅವರ ಹತ್ರ ಮಾತಾಡಲು ಯಾರೂ ಬರೋದಿಲ್ಲ. ಯಾರು ಅಕ್ಕಪಕ್ಕದವರು ಅಷ್ಟೇ, ಸಂಬಂಧಿಕರೂ ಅಷ್ಟೇ. ಹೆಂಡತಿ ಜೊತೆ ಇದ್ದರೆ ಚೆನ್ನಾಗಿದ್ದೀರಾ ಅಣ್ಣ ಅಂತಾರೆ, ಹಾಯ್ ಅಂಕಲ್ ಅಂತ ಮಾತಾಡಿಸ್ತಾ ಇರ್ತಾರೆ. ಈ ರೀತಿ ಆದಾಗ ಗೂಬೆ ಥರ ಒಬ್ಬರೇ ಇರಬೇಕು. ಹೆಂಗಸಾದರೆ ಹೇಗೋ ಮ್ಯಾನೇಜ್ ಮಾಡ್ತಾರೆ, ಅಭ್ಯಾಸ ಆಗಿರುತ್ತೆ. ಅಲ್ಲದೆ ಇನ್ನು ಮುಂದೆ ಹೋಗ್ತಾ ಇದ್ದಂತೆ ಹೆಂಗಸರದೇ ಕಾಲ, ಹೆಣ್ಣು ಮಕ್ಕಳದ್ದೇ ಕಾರುಬಾರು. ಹುಷಾರು, ನಿಮಗೆ ರಿಟೈರ್ಮೆಂಟು, ನಿಮ್ಮ ಹೆಂಡತಿಗೆ ಮೆನೋಪಾಸ್ ಟೈಮ್. ಇಂಥ ಒಂದು ಸಿಚುವೇಷನ್ನಲ್ಲಂತೂ ತುಂಬ ಹುಷಾರಾಗಿರಬೇಕಾದ ಕಾಲ. ತುಂಬ ಸೆನ್ಸಿಟಿವ್ ಆಗಿರ್ತೀರಿ, ಮಾನಸಿಕವಾಗಿ ಶಾರೀರಿಕವಾಗಿ. ದುಡ್ಡಿದ್ರೆ ಒಂದು ಥರ, ಆ ವಿಷಯದಲ್ಲೇನೋ ಸಮಾಧಾನ. ಆದರೆ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದ್ದರೆ ಮನಸ್ಸಿಗೆ ಕಿರಿಕಿರಿ. ಒಂದು ಮಾತು ಹೆಚ್ಚಾದರೂ ಬೇಜಾರಾಗ್ತಾರೆ, ಮಾತಾಡದಿದ್ದರೂ ಕಷ್ಟ. ಎಚ್ಚೆತ್ತುಕೊಳ್ಳಿ ಗಂಡಸರೇ, ಅಣ್ಣ ತಮ್ಮಂದಿರೇ. ನಾನು ನಿಮ್ಮ ಮೇಲಿನ ಕನ್ಸರ್ನಿಂದ ಹೇಳ್ತಾ ಇದ್ದೀನಿ. ವ್ಯೂಸ್ಗೋಸ್ಕರ ಅಲ್ಲ, ಸಬ್ಸ್ಕ್ರಿಪ್ಷನ್ಗೋಸ್ಕರ ಅಲ್ಲ, ಆದರೆ ಎಲ್ಲರೊಂದಿಗೆ ಶೇರ್ ಮಾಡಿ. ಹೆಚ್ಚಿಗೆ ಏನೂ ಹೇಳೋದಿಲ್ಲ, ಅರ್ಥ ಮಾಡುವವರು ಮಾಡ್ತಾರೆ. ಸಮಜ್ನೆ ವಾಲೋಂಕೋ ಇಶಾರಾ ಕಾಫಿ ಹೇ, ನಾ ಸಮಜ್ನೆ ವಾಲೋಂಕೋ ರೆಹನೆ ದೋ. ಇಡೀ ರಾಮಾಯಣ ಹೇಳಿದ್ರು ಸೀತೆ ಯಾರು ಅಂತ ಕೇಳ್ತಾರಂತೆ. ನಾನಿಷ್ಟೇ ಹೇಳೋದು, ನಿಮ್ಮ ಹೆಂಡತಿ ನಿಮ್ಮಂತೆಯೇ ಮನುಷ್ಯಳು. ಎಲ್ಲಿಂದಲೋ ಬಂದು ನಿಮ್ಮ ಮನೆಯಲ್ಲಿ ಹೊಂದಿಕೊಂಡು ಬಾಳಲು ಪ್ರಯತ್ನ ಪಡ್ತಾಳೆ. ಅವಳನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಅನ್ನೋ ಥರ ಇರಬೇಡಿ. ಉಳಿದದ್ದು ನಮ್ಮ ಪತಿರಾಯರು ಏನು ಹೇಳ್ತಾರೋ ನೋಡೋಣ, ಕೇಳೋಣ. ಥ್ಯಾಂಕ್ ಯು. ರಾಧೆ ರಾಧೆ. ನಮಸ್ಕಾರ ಸ್ನೇಹಿತರೆ. ಒಬ್ಬ ಗಂಡಸು ಉತ್ತಮ ಜೀವನವನ್ನು ನಡೆಸಿದವನಾಗಲಿ, ಅತ್ಯಂತ ಹೆಚ್ಚಿನ ಪ್ರೀತಿಯನ್ನು ಎಲ್ಲರೊಡನೆ ಗಳಿಸಿದ್ದರೂ, ಅಥವಾ ಹೆಚ್ಚಾಗಿ ತಮ್ಮ ಕುಟುಂಬವನ್ನು ಪ್ರೀತಿಸುತ್ತಿದ್ದವನಾದರೂ, ಯಾವಾಗ ತನ್ನ ಹೆಂಡತಿ ಈ ಲೋಕವನ್ನು ಬಿಟ್ಟು ಹೋಗುತ್ತಾಳೋ ಆಗ ನೋಡಿ, ಎಲ್ಲರೂ ಅಂದರೆ ಒಡ ಹುಟ್ಟಿದವರಿಂದ ಹಿಡಿದು ಕುಟುಂಬದ ಸದಸ್ಯರು, ಗೆಳೆಯರು, ಗೆಳತಿಯರು, ಸಂಘ ಸಂಸ್ಥೆಗಳೆಲ್ಲವೂ, ನೆರೆಹೊರೆಯವರು ಕೂಡ ಎಲ್ಲರೂ ಕಳಚಿಕೊಳ್ತಾರೆ. ಆ ವ್ಯಕ್ತಿಯಂದರೆ ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡುತ್ತಾರೆ, ಹಾಗೂ ಆತನೊಂದಿಗೆ ಇದ್ದ ಎಲ್ಲ ಕೊಂಡಿಗಳು ತಾನಾಗಿಯೇ ಕಳಚಿಕೊಳ್ಳುತ್ತವೆ. ಎಲ್ಲರಿಂದಲೂ ಆತ ದೂರವಾಗಿ ಬಿಡುತ್ತಾನೆ. ಆತನಿಗೆ ಎಲ್ಲಿ ಸಹಾಯ ಮಾಡಬೇಕಾಗುತ್ತೋ ಎಂಬ ಚಿಂತನೆಯಿಂದ ಆತನಿಗೆ ಫೋನ್ ಮಾಡುವುದಾಗಲಿ, ಆತನನ್ನು ಸಂಪರ್ಕ ಮಾಡುವುದಾಗಲಿ, ಅಲ್ಲಿಗೆ ಹೋಗುವುದಾಗಲಿ, ಭೇಟಿಯಾಗುವುದಾಗಲಿ ಎಲ್ಲವನ್ನೂ ಬಿಟ್ಬಿಡ್ತಾರೆ. ಈಗ ಹಲವು ಗಂಡಸರು
ಅಡುಗೆ ಎಂಬ ವಿಚಾರವೇ ಗೊತ್ತಿಲ್ಲದೆ ಇರ್ತಾರೆ. ಈವನ್ ಕಾಫಿ ಚಹಾ ಮಾಡುವುದನ್ನು ಕೂಡ ತಿಳಿದಿರುವುದಿಲ್ಲ. ಆತ ತನ್ನ ಜೀವನದಲ್ಲಾಗುವ ದುರಂತ ಅಂದರೆ ಹೆಂಡತಿಯನ್ನು ಕಳೆದುಕೊಳ್ಳುತ್ತೇನೆ ಅನ್ನೋದನ್ನು ಕೂಡ ಆ ಚಿಂತನೆಯನ್ನು ಕೂಡ ಮಾಡಿರುವುದಿಲ್ಲ. ತನ್ನಿಂದ ತಾನೇ ಒಂಟಿಯಾಗಿ ಜೀವನ ಸಾಗಿಸಬೇಕಾಗುತ್ತದೆ. ದೂರ ದೇಶದಲ್ಲಿರುವ ಮಕ್ಕಳು ಕೂಡ ಆತನ ಬಗ್ಗೆ ಗಮನ ಹರಿಸುವುದಿಲ್ಲ. ಹೋಗಲಿ, ಈಗ ನನಗಿನ್ನೂ ಯಾರೂ ಇಲ್ಲ, ನನ್ನನ್ನು ನಾನೇ ನೋಡಿಕೊಳ್ಬೇಕು, ಏನಾದರೂ ಅಡುಗೆ ಮಾಡಿ ಸ್ವತಃ ನಾನೇ ತಿನ್ಕೊಳ್ಬೇಕು ಅಂದರೆ ಆಗಲೂ ಕೆಲವು ಸಂಬಂಧಿಕರಿಗೆ ಫೋನ್ ಮಾಡಿ ಅಡುಗೆ ಹೇಗೆ ಮಾಡಬೇಕು ಅಂತ ಆಗಾಗ ಕೇಳಬೇಕಾಗುತ್ತದೆ. ಹೀಗೆ ಜಿಗುಪ್ಸೆಯೊಂದಿಗೆ ಸೆಲ್ಫ್ ಕುಕ್ ಮಾಡಬೇಕಾಗುತ್ತದೆ. ತುಂಬ ವಯಸ್ಸಾಗಿದೆ ಎಂದಾದರೆ ಯಾವ ಕೆಲಸ ಮಾಡಲು ಇಚ್ಛೆ ಇರುವುದಿಲ್ಲ. ಏಕೆಂದರೆ ದೈಹಿಕವಾಗಿ ಶಕ್ತಿ ಕುಂದಿರುತ್ತದೆ, ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲ. ಹಾಗಾಗಿ ತಾನೇ ಆಗಿ ಅಡುಗೆ ಮಾಡುವುದರಲ್ಲೂ ಕಾಲ ಕಳೆಯುವುದಿಲ್ಲ. ಇತ್ತೀಚಿನ ವರ್ಷದಲ್ಲಿ 10 ಆಹಾರ ವಿತರಕರು ಹೆಚ್ಚಾಗಿದ್ದಾರೆ. ಅದನ್ನು ಆನ್ಲೈನ್ ಮುಖಾಂತರ ಆರ್ಡರ್ ಮಾಡಿ ತರಿಸಿಕೊಂಡು ತಿನ್ನುವವರಿದ್ದಾರೆ. ಆದರೆ ಕಾಯಿಲೆಗಳೊಂದಿಗೆ ಬದುಕುವವರಿಗೆ ಇದು ಮಾರಕವಾಗಿರುತ್ತದೆ. ಅಂದರೆ ವೈದ್ಯರು ಮೊದಲೇ ತಿಳಿಸಿರುತ್ತಾರೆ ಏನಂದರೆ ಹೊರಗಿನ ಆಹಾರವನ್ನು ತಿನ್ನಬೇಡಿ ಅಂತ. ಹೀಗಾಗಿ ಅವರು ತುಂಬ ಕುಗ್ಗಿ ಹೋಗಿರುತ್ತಾರೆ. ಸ್ವಾಭಿಮಾನಿಗಳಾದ ಕೆಲವು ಗಂಡಸರು ಒಬ್ಬಂಟಿಗರಾಗಿ ಇಚ್ಛಿಸುವುದು ಉಂಟು. ಮಕ್ಕಳಿದ್ದರೂ ಅವರ ಮನೆಗೆ ಬಂದು ಹೋಗುವುದನ್ನು ಮಾಡುವುದಿಲ್ಲ. ಅವರಂತೂ ಒತ್ತಾಯಿಸುವುದಿಲ್ಲ. ಹಾಗಾಗಿ ವ್ಯಕ್ತಿ ಸಂಬಂಧಗಳು ಅಳಿತಾ ಇರುತ್ತದೆ. ಹಾಗಾಗಿ ಒಬ್ಬಂಟಿಗರಾಗಿ ಮನೆಯಲ್ಲಿರುವ ಗಂಡಸು ಇದ್ದರೆ ಉತ್ತಮ ಫ್ರೆಂಡ್ಸ್ಗಳಿದ್ದಲ್ಲಿ ಅವರನ್ನು ಭೇಟಿಯಾಗುವುದು, ಅವರ ಜೊತೆ ಸ್ವಲ್ಪ ಕಾಲ ಕಳೆಯುವುದು, ಆಧ್ಯಾತ್ಮಿಕವಾಗಿ ತನ್ನನ್ನು ತಾನೇ ತೊಡಗಿಸಿಕೊಳ್ಳುವುದು, ಪ್ರತಿದಿನವೂ ಧನಾತ್ಮಕವಾಗಿ ಆಲೋಚಿಸುವುದು, ಶಾರೀರಿಕ ವ್ಯಾಯಾಮ ಅಂದರೆ ದೇಹವನ್ನು ಚೈತನ್ಯಭರಿತವಾಗಿ ಇಟ್ಟುಕೊಳ್ಳುವುದು, ದಿನವೂ ವಾಕಿಂಗ್ ಹೋಗುವುದು ಇತ್ಯಾದಿಗಳನ್ನು ಬೆಳೆಸದೇ ಇದ್ದಲ್ಲಿ ಶುರು ಮಾಡುವುದು ಉತ್ತಮ. ಆರ್ಥಿಕವಾಗಿ ಸದೃಢರಾಗಿದ್ದರೆ ಯಾವುದಾದರೊಂದು ವೃದ್ಧಾಶ್ರಮಕ್ಕೆ ಸೇರಿಕೊಳ್ಳುವುದು ತುಂಬಾ ಉತ್ತಮ. ಆದರೆ ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ವೃದ್ಧಾಶ್ರಮಗಳು ಉದ್ಭವವಾಗಿವೆ. ಅವುಗಳು ತುಂಬ ದುಬಾರಿಯಾಗಿವೆ. ಹೆಚ್ಚಿನವರಿಗೆ ಇಳಿ ವಯಸ್ಸಿನಲ್ಲಿ ಆರ್ಥಿಕವಾಗಿಯೂ ಇದನ್ನೆಲ್ಲ ಅನುಭವಿಸಲಾಗುವುದಿಲ್ಲ. ಹಾಗಾಗಿ ಏನೋ ಇರುವುದರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಬೇಕಾಗುತ್ತದೆ. ಬ್ರಹ್ಮಚಾರಿಗಳಾದ ಗಂಡಸರಿಗೆ ಜೀವನದುದ್ದಕ್ಕೂ ಇವೆಲ್ಲ ಅಭ್ಯಾಸವಾಗಿರುತ್ತವೆ. ಬದಲಾವಣೆ ತಮ್ಮ ಬದುಕಲ್ಲಿ ಬರುವುದಾಗಲಿ ಅದರಿಂದಾಗುವ ಸಮಸ್ಯೆಗಳಾಗಲಿ ಏನೂ ಇರುವುದಿಲ್ಲ. ಆದರೂ ಸಹಜೀವನ ನಡೆಸಿ ಅಭ್ಯಾಸವಿದ್ದಲ್ಲಿ ಬೇರೆ ಒಂದು ರೀತಿಯಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುವುದು. ಹೆಂಡತಿಯ ಮರಣದ ನಂತರ ಸ್ವಾಭಾವಿಕವಾಗಿ ಎಲ್ಲ ಗಂಡಸರಲ್ಲೂ ಖಂಡಿತವಾಗಿಯೂ ದುಃಖ ಕಾಡಿಯೇ ಕಾಡುತ್ತದೆ. ಈ ತರಹ ಘಟನೆಗಳು ಸಂಭವಿಸಬಹುದು ಎಂಬ ನಿರೀಕ್ಷೆಯನ್ನು ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ಜೀವನದಲ್ಲಿ ಕೆಲವು ನಿರ್ಣಯಗಳು, ಯೋಜನೆಗಳು, ಮನಸ್ಸಿನಲ್ಲಿ ದೃಢವಾಗಿ ಕೆಲ ವಿಚಾರಗಳನ್ನು ಮನದಟ್ಟು ಮಾಡಿಕೊಳ್ಳುವುದು ಉತ್ತಮ. ನನಗೊಂದು ವಿಚಾರ ಜ್ಞಾಪಕಕ್ಕೆ ಬಂತು. ನಾನು ಚಿಕ್ಕವನಾಗಿದ್ದಾಗ ಒಬ್ಬ ವ್ಯಕ್ತಿ ಸುಮಾರು 70 ವರ್ಷಗಳ ಆಸುಪಾಸಿರ್ಬೋದು ಒಂದು ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸ್ತಿದ್ದರು. ಅನೇಕ ತಿಂಗಳುಗಳಿಂದ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಚೆನ್ನಾಗಿ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದರು. ಕೆಲ ದಿನಗಳಲ್ಲಿ ಅವರಿಗೆ ಏನೋ ಸ್ವಲ್ಪ ಅಸೌಖ್ಯ ಶುರುವಾಯಿತು. ಆಗ ಪಾಪ ಕೆಲವು ಪರಿಚಯದವರಲ್ಲಿ ನಾನು ಮದುವೆ ಆಗಬೇಕು, ಯಾವುದಾದ್ರೂ ನನ್ನ ವಯಸ್ಸಿಗೆ ಸರಿ ಹೊಂದೋ ಹುಡುಗಿ ಇದ್ದರೆ ತಿಳಿಸಿ, ಅಥವಾ ಚಿಕ್ಕ ಹುಡುಗಿಯಾದರೂ ಆಗುತ್ತೆ ಅಂತ ಹೇಳ್ತಿದ್ರಂತೆ. ಚಿಕ್ಕವರಾದ ಹುಡುಗರಾದ ನಾವೆಲ್ಲರೂ ಇದನ್ನು ಕೇಳಿ ಅಪಹಾಸ್ಯ ಮಾಡಿ ನಮ್ಮಲ್ಲೇ ಮಾತನಾಡಿಕೊಂಡು ಮಜಾ ತೆಗೆದುಕೊಳ್ತಿದ್ವಿ. ಆದರೆ ಈಗ ನಾವು ಬೆಳೆಯುತ್ತಿದ್ದಂತೆ, ದೊಡ್ಡವರಾಗ್ತಾ ಇದ್ದಂತೆ ಈ ಪರಿಸ್ಥಿತಿಯು ಎಷ್ಟು ಸಂದಿಗ್ಧ ಹಾಗೂ ಬಿಸಿನೀರಿನ ಗುಟುಕು ಅಂತ ಗೊತ್ತಾಯಿತು. ಬಾಲ್ಯದಲ್ಲಿ ನಾವು ಈ ವಿಷಯ ತಿಳಿದಾಗ ಅಪಹಾಸ್ಯ ಮಾಡುತ್ತಿದ್ದೆವು. ಆದರೆ ಈಗ ಮನವರಿಕೆಯಾದ ಮೇಲೆ ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರದೆಂಬುದಾಗಿ ಪ್ರಾರ್ಥಿಸುತ್ತೇನೆ. ಇದು ಪ್ರತಿಯೊಬ್ಬ ಒಂಟಿ ಜೀವಿಯ ಕರ್ಮ. ಅನುಭವಿಸಬೇಕಾಗಿ ಬಂದಾಗ ಬೇಡ ಎನ್ನಲಾಗುವುದೇ? ಅನುಭವಿಸಬೇಕಾಗುತ್ತದೆ. ಆ ಕಷ್ಟವನ್ನು ಅವರು ಯಾರಲ್ಲೂ ಹಂಚಿಕೊಳ್ಳಲಾಗುವುದಿಲ್ಲ. ಪರಿಸ್ಥಿತಿ ಕ್ಲಿಷ್ಟ ಹಾಗೂ ನರಕ. ಇವು ಯಾವುದೂ ಅಪೇಕ್ಷಿಸಿ ಬರುವುದಲ್ಲ. ಇಳಿವಯಸ್ಸಿನ ದಂಪತಿಗಳು ಮಾತನಾಡುವುದುಂಟು. ಹೇಗೆಂದರೆ, ನಾನು ಮೊದಲು ಈ ಪ್ರಪಂಚವನ್ನು ಬಿಡಬೇಕು, ನಾನು ಮೊದಲು ಪ್ರಾಣವನ್ನು ಬಿಡಬೇಕು ಅಂತ. ಹೆಣ್ಣಾದರೆ ನಾನು ಮುತ್ತೈದೆಯಾಗಿ ಸಾಯಬೇಕು ಅನ್ನೋದು ಇರುತ್ತದೆ. ಅದರಲ್ಲಿ ಕೆಲವರು ತುಂಬ ಪ್ರೀತಿಯುಳ್ಳ ಹೆಂಗಸರು, ಅಯ್ಯೋ ನಾನು ಸತ್ತಲ್ಲಿ ನನ್ನ ಗಂಡ ಏನು ಮಾಡುತ್ತಾನೋ, ಹೇಗೆ ಜೀವಿಸುತ್ತಾನೋ ಎಂಬ ಕರುಣೆಯ ಮಾತನಾಡುವುದು ಉಂಟು. ಇದೆಲ್ಲ ಕೇವಲ ಬದುಕಿನಲ್ಲಿ ಉಂಟಾಗುವ ಆಕಸ್ಮಿಕ ಆಘಾತಗಳು. ಹಾಗಾಗಿ ಒಂಟಿ ಗಂಡಸರಾದವರಿಗೆ ಸಮಾಜದಿಂದ ಹೆಚ್ಚು ಗಮನ ಸಿಗಬೇಕಾಗುತ್ತದೆ. ಅದರಲ್ಲೂ ಯಾವ ಮಕ್ಕಳಾದರೂ ಜೊತೆಯಲ್ಲಿರಲಿ ಅಥವಾ ವಿದೇಶದಲ್ಲಿರಲಿ ತಮ್ಮ ಅಪ್ಪನನ್ನು
ಅವರು ಒಂಟಿಯಾಗಲು ಬಿಡದೆ ಗಮನವಿಟ್ಟು ಪ್ರೀತಿಯಿಂದ ಅವರಿಗೊಂದು ಊರುಗೋಲಾಗಿ ಬದುಕಿನಲ್ಲೊಂದು ಆಸರೆಯಾಗಿ ನೆಮ್ಮದಿಯ ಬದುಕು ಅವರು ಬದುಕುವಂತೆ ಅಂತ್ಯಕಾಲದಲ್ಲಿ ಸುಖವಾಗಿ ಪ್ರಾಣ ಬಿಡಲು ಚೆನ್ನಾಗಿ ಭರವಸೆಯಿಟ್ಟು ಅವರನ್ನು ತುಂಬ ಕಾಳಜಿ ವಹಿಸಿ ನೋಡಿಕೊಳ್ಳುವುದೇ ಸೂಕ್ತ ಹಾಗೂ ಮಕ್ಕಳ ಜವಾಬ್ದಾರಿಯಾಗಿದೆ ಅಂತ ಹೇಳುತ್ತೇನೆ. ಸ್ನೇಹಿತರೆ, ಮಾತಾಪಿತೃಗಳನ್ನು ದೇವರಂತಲೇ ಸನಾತನ ಹಿಂದೂ ಧರ್ಮ ಬೋಧಿಸುತ್ತದೆ. ಆದರೆ ನಾನು ಇಲ್ಲಿ ಕೇವಲ ಒಂದು ಧರ್ಮಕ್ಕೆ ಇದು ಮೀಸಲಾಗಿಟ್ಟು ಸಲಹೆ ಕೊಟ್ಟಿಲ್ಲ. ಇದು ಇಡೀ ಮನುಕುಲಕ್ಕೆ ಸಂಬಂಧಿಸಿದ ವಿಚಾರ. ಇದನ್ನು ಮಕ್ಕಳಾದವರೆಲ್ಲ ಪಾಲಿಸಿ ಇಡೀ ಸಮಾಜಕ್ಕೆ ಮಾದರಿಯಾಗಲಿ ಅಂತ ಬಯಸುತ್ತೇನೆ. ಸ್ನೇಹಿತರೆ, ಈ ವಿಚಾರ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು, ಶಾರ್ಟ್ಸ್ಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.